ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 ಶ್ಲೋಕ 21. ತೇ ತಂ ಭಕ್ತ್ಯಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನೋಪ್ರಪನ್ನಂ ಗತಾಗತಂ ಕಾಮ ಕಾಮಾಲಭಂತೆ. ಈ ಶ್ಲೋಕದ ಭಾವಾರ್ಥ: ಅವರು ವಿಶಾಲವಾದ ಸ್ವರ್ಗ ಸುಖಗಳನ್ನು ಅನುಭವಿಸಿ ಪುಣ್ಯವೆಲ್ಲ ಕ್ಷೀಣಿಸಿದೊಡನೆ ಮತ್ತೆ ಮರ್ತ್ಯಲೋಕವನ್ನು ಎಂದರೆ ಹುಟ್ಟು ಸಾವಿನ ವಿಲಗದಲ್ಲಿ ಸಿಕ್ಕಿ ಬೀಳುವರು. ಈ ರೀತಿ ತ್ರಯೀ ಧರ್ಮಂ ಎಂದರೆ ಪ್ರಾರ್ಥನೆ, ಸಮತ್ವ ಮತ್ತು ಯಜನದ 3 ವಿಧಾನಗಳಿಂದ ಒಂದೇ ಯಜ್ಞವನ್ನು ಮಾಡುವವರಾಗಿ ನನಗೆ ಶರಣಾದರೂ ಕಾಮನೆಗಳ ಕೈಗೊಂಬೆಯಾಗಿ ಮತ್ತೆ ಮತ್ತೆ ಬರುವುದು ಹೋಗುವುದು, ಅರ್ಥಾತ್ ಹುಟ್ಟು ಸಾವಿನ ಸುಳಿಯಲ್ಲಿ ಸುತ್ತುತ್ತಾ ಅದರಲ್ಲೇ ಭ್ರಮಿಸುವರು. ಆದರೆ ಅವರ ಮೂಲವು ಮಾತ್ರ ಎಂದೂ ನಾಶವಾಗದು. ಏಕೆಂದರೆ ಈ ಪಥದಲ್ಲಿ ಬೀಜಕ್ಕೆ ನಾಶವಿಲ್ಲ. ಆದರೆ ಯಾವ ಕಾಮನೆಯನ್ನೂ ಮಾಡದವರು ಏನು ಪಡೆಯುವರು?